ಆತ್ಮೀಯ H16 ನ್ಯೂಸ್ ಅರ್ಥಾತ್ ಕೆ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. Pleased to extend greetings to the Honorable Member of Parliament, Sri Jagesh, on his birthday today. Sri Jagesh, a member of this August House since July 2022, 150 films, admired by blacks all over. Of Section 29 of the National Institute of Food Technology, Entrepreneurship and Management Act 2021, 19 of 2021, this House do proceed to elect in such manner as directed by the Chairman, one member from amongst the members of the House to be a member of Council of the National Institute of Food Technology, Entrepreneurship and Management constitute under the said act. Thank you. ಹಂಪಿಯ ಕಳೆದು ಹೋದ ವೈಭವವನ್ನು ಮರುಸ್ಥಾಪಿಸಲು ಸಾಧ್ಯವಿಲ್ಲ, ಆದರೆ ಅದರ ವೈಭವದ ಗತಕಾಲದ ಜ್ಞಾಪಕವನ್ನು ನಾವು ಉಳಿಸಿಕೊಳ್ಳಲು ಸಾಧ್ಯವಿದೆ. ಇದು ನಮ್ಮ ಕರ್ತವ್ಯವೂ ಆಗಿದೆ. ಸಾಲು ಮಂಟಪ, ಕುಸಿದ ಭಾಗ ನವೀಕರಣ ಕಾರ್ಯ ಮತ್ತು ಕೃಷ್ಣ ದೇವಸ್ಥಾನದಲ್ಲಿ ಬಹಳ ಹಿಂದೆಯೇ ಪ್ರಾರಂಭವಾದ ನವೀಕರಣ ಕಾರ್ಯಗಳು ಅಪೂರ್ಣವಾಗಿ ಉಳಿದಿದೆ. ಹಣ ಬಿಡುಗಡೆಯ ಅನಿಶ್ಚಿತೆಯಿಂದ ವಿಜಯ ವಿಠಲ ದೇವಸ್ಥಾನ ಸಂಕೀರ್ಣ, ಅಚ್ಯುತರಾಯನ ದೇವಸ್ಥಾನ, ಬಜಾರ್ ಪ್ರದೇಶ ದುರಸ್ತಿ ಕಾರ್ಯಗಳನ್ನು ಸಹ ತಡೆ ಹಿಡಿಯಲಾಗಿದೆ. ದುರಾದೃಷ್ಟವಶಾತ್ ಟಿಕೆಟ್ ಮಾರಾಟದ ಮೂಲಕ ಸಂಗ್ರಹಿಸಿದ ಮೊತ್ತವನ್ನು ಸಹ ಸಂಸ್ಕರಣಾ ಕಾರ್ಯಕ್ಕೆ ನಿಗದಿಪಡಿಸಿಲ್ಲ. ಹಂಪಿಯಲ್ಲಿ ಕೇಂದ್ರೀಯ ಸಂರಕ್ಷಿತ ಸ್ಮಾರಕ ರಚನೆಗಳು ಮತ್ತಷ್ಟು ಹಾಳಾಗುವುದನ್ನು ತಡೆಯಲು ಕನಿಷ್ಠ ನಮ್ಮ ಸರ್ಕಾರ 25 ಕೋಟಿ ರೂಪಾಯಿಯನ್ನು ತಕ್ಷಣ ಬಿಡುಗಡೆ ಮಾಡುವ ಅಗತ್ಯವಿದೆ. ಆದಾಗ್ಯೂ ಕಳೆದ 5 ವರ್ಷಗಳಲ್ಲಿ ಭಾರತೀಯ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಹಂಪಿಗೆ ಕೇಂದ್ರ ಸರ್ಕಾರದ ಕೋರ್ ಸಂರಕ್ಷಣಾ ಕಾರ್ಯಗಳಿಗೆ ವರ್ಷಕ್ಕೆ ಸರಾಸರಿ 1.63 ಕೋಟಿ ಸಾಮಾನ್ಯ ಮೊತ್ತ ಬಿಡುಗಡೆ ಮಾಡಿದೆ. ಹಣದ ಕೊರತೆ ಮತ್ತು ಅನಿಯಮಿತ ಬಿಡುಗಡೆಯು ದಶಕದ ಹಿಂದೆ ಪ್ರಾರಂಭವಾದ ಸಂರಕ್ಷಣೆ ಮತ್ತು ಪುನರ್ ಸ್ಥಾಪನೆ ಯೋಜನೆಗಳನ್ನು ಅಪೂರ್ಣಗೊಳಿಸಿದೆ. ಬೇರೆ ದಾರಿ ಇಲ್ಲದೆ ಸ್ಮಾರಕಗಳು ಮತ್ತಷ್ಟು ಅವನತಿಗೆ ತಡೆಗಟ್ಟಲು ASI ನಿರ್ವಹಣೆ ಮತ್ತು ಸಣ್ಣ ದುರಸ್ತಿಗಳನ್ನು. ಥ್ಯಾಂಕ್ ಯು ಮಾನ್ಯ ಜಗೇಶಿ. ದಯಮಾಡಿ ಅವರು ಸುಮಾರು ಒಂದು 12-13 ವರ್ಷಗಳಿಂದ ಜಾತಕ ಪಕ್ಷಿಗಳಂತ ಕಾಯ್ತಾ ಇದ್ದಾರೆ. ಹಾಗಾಗಿ ಸನ್ಮಾನ್ಯ ಮಂತ್ರಿಗಳು ಆದಷ್ಟು ಬೇಗ ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತೀವಿ. ಮುಖ್ಯಮಂತ್ರಿಗಳ ಜೊತೆಗೆ ನಾವೆಲ್ಲ ಸೇರಿ ಚರ್ಚೆ ಮಾಡೋಣ, ಏನು ತೊಂದರೆ ಏನಿಲ್ಲ. ಈಗ ನಿಮ್ಮ ಬಾಕಿ ಉಳಿಯೋದು ಇನ್ನು 4 ವರ್ಷ ಉಳಿಯುತ್ತೆ, ಅದನ್ನ ಚರ್ಚೆ ಮಾಡ್ತಕ್ಕಂಥದ್ದು ಪ್ರಯತ್ನವನ್ನು ನಾವು ಪಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಕೇಳಿರೋದು ಅದು ವೈದ್ಯನಾಥನ್ ವರದಿಯಲ್ಲಿ ಏನಂತ ಹೇಳಿದೆ ಅಂತ ಹೇಳಿದರೆ, ದೈಹಿಕ ಶಿಕ್ಷಕರನ್ನ ಸಹ ಶಿಕ್ಷಕರು ತಗೊಳ್ಬೇಕು ಅಂಥೇಳಿ. ಆದರೆ ಪ್ರೈಮರಿ ಶಾಲೆಯವ್ರನ್ನ ತಗೋಬೋದು ಅಂಥೇಳಿ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಅದು ನಂತರ ಆರ್ಡರ್ ಇದೆ, ನಾನು ನಿಮಗೆ ಕಳಿಸ್ಕೊಡ್ತೀನಿ ಮಾಡಿ ನಾನು ತೀರ್ಮಾನವನ್ನು ತಗೊಳ್ಬೇಕಾಗ್ತದೆ. ಆ ಥರ ಏನಾದರೂ ಸ್ಪೆಸಿಫಿಕ್ ಆಗಿತ್ತು ಅಂದರೆ ನಾನು ಅದನ್ನು ಮುಂದುವರ್ಸೋದಕ್ಕೆ ಆಗ್ತದೆ. ಆದರೆ ಸ್ಪೆಸಿಫಿಕ್ ಆಗಿ ಯಾವುದೇ ಥರದ ನಿರ್ದೇಶನ ವೈದ್ಯನಾಥನ್ ವರದಿಯಲ್ಲಿ ಇಲ್ಲದೇ ಇರೋದ್ರಿಂದ ಅದನ್ನು ಪರಿಶೀಲನೆ ಮಾಡಿ ನಾನು ತೀರ್ಮಾನ ತಗೊಳ್ತಕ್ಕಂಥ ವ್ಯವಸ್ಥೆನ ಮಾಡ್ತೀನಿ. ಮಾನ್ಯ ಅಧ್ಯಕ್ಷ, ಸಭಾಪತಿಗಳೇ, ಅವರ ಆರ್ಥಿಕತೆಯನ್ನು ವೃದ್ಧಿ ಮಾಡ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯ ಪ್ರಶ್ನೆ. ಹಾಗಾಗಿ ಖಂಡಿತ ರಾಯಚೂರು ಭಾಗದಲ್ಲಿ ಸೋಲಾರ್ ಪಾರ್ಕ್ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಸಚಿವರಲ್ಲಿ ಕೇಳ್ಕೊಳ್ತಿದ್ದೆ. ಸುಮಾರು 2154.89, ರಾಯಚೂರಿನಲ್ಲಿ 6055 ಮೆಗಾವಾಟ್. ಅದೇ ರೀತಿಯಲ್ಲಿ ಸೋಲಾರು 50,275 ಮತ್ತು ಕಲಬುರಗಿಯಲ್ಲಿ
41,883 ಮೆಗಾವಾಟು ಉತ್ಪಾದನಾ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಈ NIW ಚೆನ್ನೈ ಅವರು ಈ ವಿಂಡ್ ಎನರ್ಜಿ ವಿಚಾರದಲ್ಲಿ ಸ್ಟಡಿ ಮಾಡಿಬಿಟ್ಟು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸೋಲಾರದಲ್ಲಿ NISC ಗುರುಗಾಂವ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ ಅವರು ಮಾಡಿಕೊಟ್ಟಿದ್ದಾರೆ. ರಿಸರ್ಚ್ ಪ್ರಾಜೆಕ್ಟ್ ಅವ್ರಿಗೂ ಸಂಪೂರ್ಣ ಜೀರೋ ಆಗಿದೆ ಸರ್, ನಿಂತೋಗ್ಯದ. ಹಾಗಾಗಿ ನಿಮ್ಲಿಂದ ಏನು ಬಯಸ್ತೀನಪ್ಪ ಅಂದ್ರೆ ನಿಖರವಾಗಿ ಹೇಳಿ ಸರ್, ಯಾವ ಕಾಲಮಿತಿ ಒಳಗೆ ಎಷ್ಟು ಹುದ್ದೆಗಳನ್ನು ತುಂಬ್ತೀರಿ ಅನ್ನೋದು ದಯವಿಟ್ಟು ಉತ್ತರ ಕೊಡಿ ಸರ್. ನಮಗೆ ಬರಬೇಕು. ಈಗಾಗಲೇ ರಾಯಚೂರಲ್ಲಿ ಈಗಾಗಲೇ 25 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. KE ಮುಖಾಂತರ ಪರೀಕ್ಷೆ ಆಗಿದೆ. ಈಗ ಆ ಪ್ರಕ್ರಿಯೆಗಳು ಪ್ರಗತಿಯಲ್ಲಿದೆ. ಈಗ ಗೌರವಾನ್ವಿತ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಈಗಾಗಲೇ ಏನು ಸಂಪುಟದ ಉಪಸಮಿತಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನೇಮಕ ಮಾಡಿದ್ದಾರೆ. ಸಮಗ್ರವಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳು, ಬೋಧಕರ ವಿಚಾರದ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ದೀವಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಅವರ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಾವು ಕೊಡ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ನಾಳೆ ಕೆಲಸ ಸಿಗ್ತಾ ಇದೆಯಾ ಅಂತ, ಅದರೊಳಗಡೆ ಎಷ್ಟು ಕಡಿಮೆ ಆಗಿದೆ ಅದಕ್ಕೂ ಕೂಡ ಆ ಒಂದು ಮೌಲ್ಯಮಾಪನ ಆಗಿದೆಯಾ ಅನ್ನೋವಂಥದ್ದು. ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀವಿ. ಮಾನ್ಯ ಸದಸ್ಯರು ಏನು ಹೇಳಿದ್ರು, 5 ಲಕ್ಷ ನಮ್ಮ ಟಾರ್ಗೆಟ್ ಇತ್ತು. ನಮ್ಮ 5 ಲಕ್ಷ ನಮ್ಮ ಟಾರ್ಗೆಟ್ ಅಲ್ಲ ಮಾನ್ಯ ಸಭಾಪತಿಗಳೇ, ನಮ್ಮ ಟಾರ್ಗೆಟ್ ಅನ್ಲಿಮಿಟೆಡ್ ಇದೆ, ನಾವು ಟಾರ್ಗೆಟ್ ಇಲ್ಲ. ಆದರೆ ಅವರು ಎನ್ರೋಲ್ ಆಗಬೇಕು. ನಾವು ಅದೇನಾಗಿದೆ ಇಲ್ಲಿವರೆಗೆ ನಮಗೆ ಎನ್ರೋಲ್ ಆಗಿರ್ತಕ್ಕಂಥವ್ರು 2,62,207 ಅವರಿಗೆ ಮುಕ್ತ ಅವಕಾಶ. ಯಾರ್ಯಾರು ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ, ಡಿಪ್ಲೊಮಾ ಕಂಪ್ಲೀಟ್ ಮಾಡ್ತಾರೆ, ಅವರು ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವರಿಗೆ ಮುಕ್ತ ಅವಕಾಶ ಇದೆ. हाँ, इसलिए क्वेश्चन वर्ड को डिस्टर्बेंस मत करो. इस पर निर्णय करती है. मैं उस निर्णय के ऊपर अब आज 4 साल बाद में किसी तरह की टिप्पणी करने के लिए सक्षम नहीं हूँ, लेकिन इतना अवश्य कहना चाहता हूँ, जैसा मैंने पहले पूरे प्रश्न के उत्तर में भी कहा, सम्मानीय प्रधानमंत्री जी के नेतृत्व में आज़ादी का अमृत महोत्सव में ऐसे सारे फ्रीडम फाइटर्स देश में, क्योंकि भारत में अंग्रेज सत्ता के आगमन के साथ ही भारत में प्रतिरोध प्रारंभ हो गया था और वो प्रतिरोध जो है वनवासियों ने, आदिवासियों से लेकर के देश भर में अनेक स्थलों पर ऐसे छोटे छोटे विद्रोह जो हैं, ऐसे छोटे छोटे अंग्रेज़ों को के खिलाफ जो है वो मूवमेंट हुए जिसमें अनेक लोगों ने शहादत दी है. ऐसे सारे शहीदों का सम्मान हो सके, इसको लेकर के आज़ादी का अमृत महोत्सव में हर प्रदेश में, हर जिले में, हर स्थान पर इस तरह की योजना बना करके ऐसे भुला दिए गए अमर शहीदों का, सेना नायकों का, ऐसे सारे स्वतंत्रता सेनानियों का सम्मान पुनः स्थापित हो, लोग उनको जान सकें, इसको लेकर के एक प्रयास प्रारंभ किया गया था. और प्रयास केवल वहाँ तक नहीं, उन सब के जीवन से जुड़े हुए विषयों को जो है विभिन्न अवसरों पर लोगों के सामने लाया जा सके, इसको लेकर के भी योजनाएं प्रारंभ की. मैं सम्मानीय सदस्य और सदन के संज्ञान के लिए बताना चाहता हूँ कि आज़ादी का अमृत महोत्सव में जब इस विषयों पर काम हुआ, उसके बाद में ही कुछ एयरलाइंस ने अपने यहाँ पर उनसे रिलेटेड तिथियों पर, उनका जन्म दिवस होगा या उनकी पुण्यतिथि होगी, ऐसे दिवस पर हवाई जहाज में भी अनाउंसमेंट हो सके, इसकी व्यवस्था सरकार के पहल के बाद में हुई है. मैं ये मानता हूँ कि ऐसे सारे प्रयासों के चलते हुए हजारों की संख्या में ऐसे लोग हैं जिनको पिछले 100 साल 150 साल में इतिहास में के पन्नों में दफन कर दिया गया था या जानबूझ करके भी कुछ लोगों को भुलाने की कोशिश की गई थी. ऐसे सारे लोगों का सम्मान पुनः स्थापित हो, ऐसे लोगों का परिचय हमारी आने वाली पीढ़ी के साथ में कराने के उद्देश्य से इस तरह की योजना पर काम किया गया था. ಸರ್ಕಾರಿ ಕಾಮಗಾರಿಗಳಲ್ಲಿ ಅಂದ್ರೆ ಗುತ್ತಿಗೆನಲ್ಲಿ 4% ಅಷ್ಟು ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಮೀಸಲಿಡ್ತೇವೆ ಅನ್ನುವ ವಿಚಾರ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ನಿನ್ನೆ ದಿನ ಕ್ಯಾಬಿನೆಟ್ ನಲ್ಲೂ ಕೂಡ ತೀರ್ಮಾನ ಮಾಡಿದ್ದಾರೆ. ಸರ್ಕಾರದ ಈ ಒಂದು ತೀರ್ಮಾನ ಮುಸಲ್ಮಾನರಿಗೆ 4% ಸರ್ಕಾರಿ ಗುತ್ತಿಗೆಗಳಲ್ಲಿ ನೀಡ್ತೇವೆ ಅಂತಕ್ಕಂಥ ತೀರ್ಮಾನ ಇದೊಂದು ಅಸಂವಿಧಾನಾತ್ಮಕ ತೀರ್ಮಾನ, ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ತೀರ್ಮಾನ. ಸಂವಿಧಾನದಲ್ಲಿ ಒಂದು ಧರ್ಮದ ಆಧಾರವಾಗಿ ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಆದ್ರೆ
ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಧರ್ಮಗಳ ಮಧ್ಯೆ ವಿಷಬೀಜವನ್ನ ಬಿತ್ತಕ್ಕಂತ, ಒಂದು ಒಡಕನ ಮೂಡಿಸ್ತಕ್ಕಂತ, ಒಂದು ಕಂದಕವನ್ನ ಮೂಡಿಸ್ತಕ್ಕಂತ, ಒಂದು ದುಸ್ಸಾಹಸಕ್ಕೆ, ಒಂದು ಕುತಂತ್ರಕ್ಕೆ, ಒಂದು ಷಡ್ಯಂತ್ರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಹಾಕಿರ್ತಕ್ಕಂಥದ್ದು ದುರ್ದೈವ. ಇದು ಒಂದು ಓಲೈಕೆ ರಾಜಕಾರಣ ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರು ಅಂತ ಹೇಳಿ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಗುತ್ತಿಗೆನಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ. ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಹಾಗೂ ಸದನದ ಹೊರಗೆ ಇದರ ವಿರುದ್ಧ ನಾವು ಉಗ್ರ ಹೋರಾಟವನ್ನ, ಪ್ರತಿಭಟನೆ ನಾವು ಮಾಡೋರಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಎರಡೂ ಪಕ್ಷಗಳು ಕೂಡ ಸದನದಲ್ಲಿ ಈ ಸರ್ಕಾರಕ್ಕೆ ಕಿವಿಣ್ತಕ್ಕಂತ ಕೆಲಸ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ, ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಾಕ್ತಕ್ಕಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದು ಸರ್ಕಾರ. ನಾವು ಚರ್ಚೆಗಳು ಪ್ರಾರಂಭ ಮಾಡಿದ ನಂತರ ಹೋರಾಟಕ್ಕೆ ಇಳಿತೇವೆ ಅಂತೇಳಿ ಗೊತ್ತಾದ ಮೇಲೆ ವಿಶ್ವವಿದ್ಯಾನಿಲಯ ಮುಚ್ಚಾಕ್ತಕ್ಕಂತ ವಿಚಾರವಾಗಿ ಇನ್ನೂ ಕೂಡ ನಿರ್ಧಾರವನ್ನ ಕೈಗೊಂಡಿಲ್ಲ ಅಂತೇಳಿ ಒಂದು ಹೆಜ್ಜೆ ಹಿಂದಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗಾಗಲೇ ಸರ್ಕಾರ. ವಿಶೇಷವಾಗಿ ನೀರಾವರಿ ಯೋಜನೆಗೆ ಯಾವುದೇ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಇಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಸುಮಾರು 19,000 ಕೋಟಿಗೆ ಇವತ್ತು ನೀರಾವರಿ ಯೋಜನೆಗೆ, ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗಬೇಕು, ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ನೀರಾವರಿ ಯೋಜನೆ ಒಂದು ದೊಡ್ಡ ಮೊತ್ತದ ಒಂದು ಕಾಮಗಾರಿಯನ್ನು ಕೂಡ ಕ್ಲಿಯರ್ ಮಾಡಿತ್ತು. ಅದನ್ನು ಕೂಡ ತಡೆ ಹಿಡಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಉತ್ತರ ಕರ್ನಾಟಕದ ಇವತ್ತು ಅಭಿವೃದ್ಧಿಯ ಬಗ್ಗೆನೂ ಕೂಡ ಕಿಂಚಿತ್ತೂ ಕೂಡ ಕಾಳಜಿ ತೋರಿಸಿಲ್ಲ ಅನ್ನೋದು ಸ್ಪಷ್ಟ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.